ನೋಡಿ, ಇದು ಫಿಲ್ಮ್ಸ್ ಮಾಡಿ ಇದು ಕಂಟಿನ್ಯೂ ಆಗ್ತಿದೆ. ವಾಲ್ಯೂಮ್ 1 ಹಿಸ್ಟ್ರಿ ಇದು ಪಾರ್ಟ್ 3 ಇದು. ನೋಡಿ, ಇದು ಹೂ ಪಾರ್ಟಿಸಿಪೇಟೆಡ್ ದಿ ಲೀಸ್ಟ್ ಇನ್ ದಿ ಇಂಡಿಯನ್ ನ್ಯಾಷನಲ್ ಮೂಮೆಂಟ್. ಅಂದರೆ ಅರ್ಥ ಆಯ್ತಾ? ಅಂದರೆ ಯಾರು ಭಾರತದ ರಾಷ್ಟ್ರೀಯ ಸಂಗ್ರಾಮದಲ್ಲಿ ಕಡಿಮೆ ಬಂದಿದ್ದು ಅಂದರೆ ಪ್ರಿನ್ಸ್ ಆಫ್ ಸ್ಟೇಟ್ಸ್, ಅದೇ ಸಂಸ್ಥಾನಗಳ ರಾಜರುಗಳು. ಇದಕ್ಕೂ ಅದು ಉತ್ತರ. ಓಕೆನಾ? 23 ನೋಡಿ. ವೈ ಕುಡ್ ಬ್ರಿಟಿಷ್ ಓನ್ಲಿ ಸಕ್ಸೀಡ್ ಇನ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇನ್ ಇಂಡಿಯಾ. ಅರ್ಥ ಆಯ್ತಾ? ವೈ ಕುಡ್ ಬ್ರಿಟಿಷ್ ಓನ್ಲಿ ಸಕ್ಸೀಡ್ ಇನ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇನ್ ಇಂಡಿಯಾ ಅಂದರೆ ನೌಕಾಸೇನೆ ಅವ್ರದ್ದು ಪ್ರಬಲ ಆಗಿದ್ದರಿಂದ ಅವರು ಭಾರತದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯವಾಗಿ ಅವರು ಬೆಳೆಕಾಯಿತು. ನೇವಲ್ ಸುಪೀರಿಯರಿಟಿ. 24th ಕ್ವಶನ್ನು. ಸ್ವದೇಶಿ ಮೂವ್ಮೆಂಟ್ ಸ್ಟಾರ್ಟೆಡ್ ಡ್ಯೂರಿಂಗ್ ಆಂಟಿ ಬೆಂಗಾಲ್ ಪಾರ್ಟಿಷನ್ ಮೂಮೆಂಟ್. ಅಂದರೆ ಸ್ವದೇಶಿ ಚಳುವಳಿ ಯಾವ ಸ್ಟಾರ್ಟ್ ಆಗಿದ್ದು ಅಂದರೆ ಆಂಟಿ ಬೆಂಗಾಲ್ ಅಂದರೆ ಬಂಗಾಳದ ವಿಭಜನೆ ವಿರುದ್ಧ ಇದಾದಾಗ. ಅಲ್ಲಿಗೆ ಆಯ್ತಲ್ಲ. 24th ಆಯಿತು. 25th. ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಟರಿಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ವಾಸ್. ಗೊತ್ತಲ್ಲ, ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ. ಅದಕ್ಕೆ ಜವಾಹರ್ಲಾಲ್ ನೆಹರು ಆನ್ಸರು. ಸ್ವರಾಜ್ ಪಾರ್ಟಿ ವಾಸ್ ಫೌಂಡೆಡ್ ಬೈ ಯಾರೇನು? ಮೋತಿಲಾಲ್ ನೆಹರು ಮತ್ತು ಇದು ಚಿತ್ತರಂಜನ್ ದಾಸು ಇರ್ತಾರೆ. ಬಟ್ ಮೋತಿಲಾಲ್ ನೆಹರು ಇಲ್ಲಿ ಆಪ್ಷನಲ್ಲಿ ಇರೋದು, ಹಾಗಾಗಿ ಮೋತಿಲಾಲ್ ನೆಹರು. ಮತ್ತು ಇವ್ರ ಜೊತೆ ಇನ್ನೊಬ್ರು ಇರ್ತಾರೆ, ಸಿ ಆರ್ ದಾಸ್. ಓಕೆನಾ? ನೆಕ್ಸ್ಟ್ 27th ನೋಡಿ. ಏಮ್ ಆಫ್ ಸ್ವರಾಜ್ ಪಾರ್ಟಿ ವಾಸ್ ಟು ಎಂಟರ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಕಂಟೆಸ್ಟಿಂಗ್ ಎಲೆಕ್ಷನ್ಸ್ ಇನ್ ಆರ್ಡರ್ ಟು ರೆಕ್ ದಿ ಲೆಜಿಸ್ಲೇಚರ್ ಫ್ರಮ್ ವಿತಿನ್. ಅಂದರೆ ಸ್ವರಾಜ್ ಪಾರ್ಟಿ ಗುರಿ ಏನಾಗಿತ್ತು ಅಂತ ಕೇಳ್ತಾರೆ. ಅಂದರೆ ಕೌನ್ಸಿಲಿಂಗ್ ಎಂಟ್ರಿ ಆಗಿ ಎಲೆಕ್ಷನಿಗೆ ಕಂಪೀಟ್ ಮಾಡೋದು. ವಿಚ್ ಪಾರ್ಟಿ ವಾಸ್ ಇನ್ ದಿ ಪವರ್ ಇನ್ UK ವೆನ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್? ಲೇಬರ್ ಪಾರ್ಟಿ. ಗೊತ್ತಿರುತ್ತಿದ್ದು, ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಭಾರತದ ಸ್ವತಂತ್ರ ಬಂದಾಗ ಯಾವ ಆಡಳಿತ ಪಕ್ಷ ಇಂಗ್ಲೆಂಡ್ನಲ್ಲಿ ಅಧಿಕಾರದಲ್ಲಿತ್ತು ಅಂತ? ಲೇಬರ್ ಪಕ್ಷ. ದ ಇಯರ್ 1919 ಈಸ್ ಅಸೋಸಿಯೇಟೆಡ್ ವಿತ್ ಚಿಕ್ಕ ಹುಡುಗ ಗೊತ್ತು, ಜಲಿಯನ್ ವಾಲಾಬಾಗ್ ಟ್ರಾಜಿಡಿ ಅಂತ. 29th. 30th. ಹೂ ಇಂಟ್ರಡ್ಯೂಸ್ ದಿ ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ? ಕಾರ್ನ್ವಾಲಿಸ್. ಬೇಸಿಕ್ ಕ್ವಶನ್ನು. ಹೂ ವಾಸ್ ದಿ ಫೌಂಡರ್ ಆಫ್ ದಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ? GK ಗೋಖಲೆ. 32. ಓಕೆ, ಈ ಸ್ಲೈಡಿಗೆ ಇಷ್ಟೇ. ನೆಕ್ಸ್ಟ್ ಆಗ್ತೀನಿ. ಓಕೆನಾ? ಥ್ಯಾಂಕ್ ಯು.